ಅಯ್ಯೋ ಸಂಗಮ್, ಇದೇನಿದು? ನೀನು ಅಲ್ಲ, ನೀನ್ ಹೀಗೆ ಟೆರೆಸ್ ಮೇಲೆ ಬಂದಿರೋದು ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನೀನ್ ಯಾಕೆ ಬರೋದಕ್ಕೆ ಹೋದೆ ಇಲ್ಲಿಗೆ? ಇನ್ನೇನು ಮಾಡಲಿ ಶ್ರೇಷ್ಠ, ನಾನು ಇನ್ನೊಂದು 2 ದಿನದಲ್ಲಿ ನೀನು ಓದೋದಕ್ಕೆ ಅಂತ ಸಿಟಿಗೆ ಹೋಗ್ತೀಯ. ನಾನು ಅಲ್ಲಿಗೆ ಬರೋದಕ್ಕಾಗುತ್ತಾ? ನಾನು ನಿನ್ನ ಬಿಟ್ಟು ಹೇಗಿರಲಿ ಹೇಳು? ಸಂಗಮ್, ಏನಾಗಿದೆ ನಿನ್ಗೆ? ನಾನೇನ್ ಫಾರಿನಿಗೆ ಹೋಗ್ತಾ ಇದ್ದೀನಿ, ಇಲ್ಲೇ ಪಕ್ಕದಲ್ಲಿರೋ ಸಿಟಿಗೆ ತಾನೆ. ಅಲ್ಲೇ ಇದ್ದು ಅಲ್ಲೇ ಓದ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ ಅಷ್ಟೇ. ನೋಡು, ನಿನಗೆ ನನ್ನ ನೆನಪಾದಾಗ, ನನ್ನ ನೋಡಬೇಕು ಅನ್ನಿಸ್ದಾಗ ನೀನು ಅಲ್ಲಿಗೆ ಬಂದ್ಬಿಡು. ನಾನು ಹೇಗೋ ನನ್ನ ಪಿ ಜಿ ಅಡ್ರೆಸ್ನ ನಿನಗೆ ಕೊಡ್ತೀನಿ. ನೀನಲ್ಲಿ ಬಂದು ನನಗೊಂದು ಫೋನ್ ಮಾಡಿದ್ರೆ ಸಾಕು, ನಾನೇ ಹೊರಗೆ ಬರ್ತೀನಿ. ನಾನು ನೀನು ಒಟ್ಟಿಗೆ ರೆಸ್ಟೋರೆಂಟು, ಪಾರ್ಕು ಎಲ್ಲ ಕಡೆ ಸುತ್ತಾಡ್ಕೊಂಡು ಬರೋಣ, ಆಯ್ತಾ? ನಿಜ ಶ್ರೇಷ್ಠ, ನೀನು ಹೇಳ್ತಿರೋದು ಸತ್ಯನೇ, ಇಲ್ಲೇ ಪಕ್ಕದಲ್ಲಿದೆ. ಆದರೆ ನನಗೆ ನಿನ್ನನ್ನು ಒಂದು ಕ್ಷಣ ನೋಡಿಲ್ಲ ಅಂದರೂ ತುಂಬಾ ಬೇಜಾರಾಗುತ್ತೆ, ತುಂಬ ಟೆನ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿದೆ. ಹೋಗಲಿ ಬಿಡು. ಆದರೆ ನೀನು ಅಲ್ಲಿಗೆ ಹೋದ್ಮೇಲೆ ನನಗೆ ಫೋನ್ ಮಾಡೋದು, ಹಾಗೆ ನನ್ನ ಮೀಟ್ ಮಾಡೋದು ಮಾಡ್ತಾ ಇರು ಆಯಿತಾ? ನಾನು ನಿನ್ನ ತುಂಬ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ, ಅದು ನಿನಗೂ ಗೊತ್ತು ತಾನೇ? ಅಯ್ಯೋ, ನನಗೆ ಗೊತ್ತಿಲ್ವಾ ನನ್ನ ಹುಡುಗ ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾನೆ ಅಂತ? ಇದೆಲ್ಲ ಜಾಸ್ತಿ ದಿನ ಇಲ್ಲ, ಹೇಗಾದರೂ ಮಾಡಿ ಅಪ್ಪ ಅಮ್ಮನ ಒಪ್ಸಿ ನಾವಿಬ್ರು ಮದುವೆ ಆಗೋಣ, ಆಯ್ತಾ? ಇನ್ನೊಂದು 2-3 ವರ್ಷದಲ್ಲಿ ನಾನು ಮುಗಿಯತ್ತೆ. ಮುಗಿದ್ಮೇಲೆ ನಾನು ನಮ್ಮ ಅಪ್ಪ ಅಮ್ಮನ ಒಪ್ಸೋದಕ್ಕೆ ಹೇಗಾದರೂ ಮಾಡಿ ಪ್ರಯತ್ನ ಪಡ್ತೀನಿ. ನೀನು ಕೂಡ ಅವರಿಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡು, ಆಯ್ತಾ? ಹಾಂ ಶ್ರೇಷ್ಠ, ಹೇಗಾದರೂ ಮಾಡಿ ಯಜಮಾನ್ರನ್ನ ಒಪ್ಪಿಸ್ತೀನಿ. ನನಗೆ ನೀನು ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ನೀನಿಲ್ಲ ಅಂದರೆ ನನಗೆ ಜೀವನನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೇಗಾದರೂ ಮಾಡಿ ಇಬ್ಬರು ಸೇರಿ ನಿಮ್ಮಪ್ಪನ ಒಪ್ಸೋಣ ಆಯಿತಾ? ಸರಿ ಕಣೋ, ಯಾಕೋ ಇಷ್ಟೊಂದು ಎಮೋಷನಲ್ ಆಗ್ತೀಯಾ? ನೋಡು, ನೀನು ಎಮೋಷನಲ್ ಆದರೆ ನನಗಂತೂ ನಿನ್ನನ್ನು ಮುದ್ದು ಮಾಡಬೇಕು ಅನ್ಸುತ್ತೆ. ಐ ಲವ್ ಯು ಕಣೋ. ಮತ್ತೆ ಮುದ್ದು ಮಾಡಬೇಕು ಅನ್ಸಿದ್ರು ಮುದ್ದು ಮಾಡ್ದೇನೆ ಸುಮ್ಮನೆ ಇದೆಯಲ್ಲ, ಮುದ್ದು ಮಾಡೋದು ತಾನೇ? ಆಹಾಹಾ, ಸಾಕು ಸಾಕು, ಮೊದಲು ಇಲ್ಲಿಂದ ಹೊರಡು. ಯಾರಾದರೂ ಬಂದರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸರಿ ಸರಿ, ನಾಳೆ ಹುಷಾರಾಗಿ ಹೋಗು ಆಯಿತಾ? ನಾನು ಫೋನ್ ಮಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ಐ ಲವ್ ಯು ಶ್ರೇಷ್ಠ, ಬಾಯ್. ಶ್ರೇಷ್ಠ ಆ ಊರಿನ ಜಮೀನ್ದಾರರು ಮಗಳಾಗಿರ್ತಾಳೆ. ಸಂಗಮ್ ತಕ್ಕ ಮಟ್ಟಿಗೆ ಮನೆ ಕಡೆ ಸ್ಥಿತಿವಂತರೇ ಆಗಿರ್ತಾರೆ. ಶ್ರೇಷ್ಠ ಮತ್ತೆ ಸಂಗಮ್ ಕೆಲವು ವರ್ಷಗಳಿಂದ ಪ್ರೀತಿ ಕೂಡ ಮಾಡ್ತಾ ಇರ್ತಾರೆ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿರೋದಿಲ್ಲ. ನೋಡು, ನೀನು ಹುಷಾರಾಗಿರು, ಆಯ್ತಾ? ನಾನು ಎಷ್ಟು ಸರಿ ಹೇಳಿದ್ರು ನನ್ನ ಮಾತೆ ಕೇಳ್ತಿಲ್ಲ ನೀನು. ಅಷ್ಟು ದೂರ ಹೋಗಿ ಓದ್ಕೊಳ್ಳೋದಕ್ಕಿಂತ ಇಲ್ಲೇ ಯಾವ್ದಾದ್ರು ಕಾಲೇಜಿಗೆ ಹೋಗ್ಬೋದಿತ್ತು. ಅಯ್ಯೋ ಅಮ್ಮ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನ್ ಹೇಳ್ದಾಗೆ ಇಲ್ಲೇ ಅಕ್ಕಪಕ್ಕ ಇರೋ ಕಾಲೇಜಿಗೆ ಹೋದ್ರೆ ಬರೀ ಡಿಗ್ರಿ ಮಾಡ್ಬೇಕಾಗತ್ತೆ. ನಾನು ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಮ್ಮ. ನೋಡು, ನೀನ್ ಹೀಗೆ ಅಳ್ತಾ ನನ್ನನ್ನು ಕಳ್ಸಿದ್ರೆ ನಾನಾದ್ರೂ ಹೇಗೆ ನೆಮ್ಮದಿಯಾಗಿ ಹೋಗ್ಲಿ ಹೇಳು? ಹೌದು ಕಣೆ ಕುಸುಮ, ಯಾಕೆ ಎಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ನೀನು ಹೀಗೆ ಬೇಜಾರು ಮಾಡ್ಕೊಂಡು ಕಳ್ಸಿದ್ರೆ ಆ ಮಗುಗೂ ಬೇಜಾರಾಗಲ್ವಾ? ಇನ್ನೊಂದು 3 ವರ್ಷಕ್ಕೆ ಮುಗಿಯತ್ತೆ. ಓದೋದಕ್ಕೆ ತಾನೇ ನಾವು ಕಳಿಸ್ತಾ ಇರೋದು, ಏನು ಪರ್ಮನೆಂಟ್ ಅಲ್ಲೇ ಇರೋದಕ್ಕ? ನೋಡು, ಸ್ವಲ್ಪ ಮುಖದಲ್ಲಿ ಗೆಲುವು ಇಟ್ಕೊಂಡು ಅವಳನ್ನ ಕಳಿಸ್ಕೊಡು. ಅದ್ ಹಾಗಲ್ಲ ರೀ, ಇರೋ ಒಬ್ಳು ಮಗಳು, ಅವಳನ್ನ ಅಷ್ಟು ದೂರ ಕಳ್ಸೋದ್ ಬೇಡವೇನೋ ಅಂತ. ಅಯ್ಯೋ ಕುಸುಮ, ಇದೊಳ್ಳೆ ಕತೆ ಆಯ್ತಲ್ಲ. ಅಲ್ಲ ಕಣೆ, ಅವಾಗಿಂದ ನೋಡ್ತಿದ್ದೀನಿ ಅಷ್ಟು ದೂರ ಅಂತಿದ್ಯಲ್ಲ. ನಿನ್ನ ಮಗಳನ್ನೇನೋ ಫಾರಿನಿಗೆ ಕಳಿಸ್ತಿದ್ದೀವೇನೆ. ಏನೋ ಒಂದು 3 ಗಂಟೆ ಜರ್ನಿ ಅಷ್ಟೇ. ಅಷ್ಟರಲ್ಲಿ ಏನು ಫಾರಿನ್ನೇ ಹೋಗೋಕ್ಕಾಗುತ್ತಾ? ನೀನು ಬೇಕಾದ್ರೆ ನಿನ್ನ ಮಗಳು ನೆನಪಾದಾಗ ಆ 3 ಗಂಟೆ ಜರ್ನಿ ಮಾಡಿಕೊಂಡು ನಿನ್ನ ಮಗಳನ್ನ ನೋಡ್ಕೊಂಡು ಬರ್ಬೋದು. ಇವಾಗ ಗೆಲುವಾಗಿ ಕಳಿಸ್ಕೊಡು. ಸರಿ ಮಗಳೇ, ನೋಡು, ನೀನು ಹುಷಾರಾಗಿರು, ಆಯ್ತಾ? ಮನೆಗೆ ದಿನಾಲು ಫೋನ್ ಮಾಡ್ತಾ ಇರು, ಆಯ್ತಾ? ಹಾಗೆ ಕಾಲೇಜ್ ರಜೆ ಇರುವಾಗ ಮನೆಗೆ ಬಂದ್ಬಿಡು, ಅಲ್ಲೇ ಇರೋದಕ್ಕೆ ಹೋಗ್ಬೇಡ. ಹಾಗೆ ಸಿಟಿನಲ್ಲಿ ಜನ ಎಲ್ಲ ಸ್ವಲ್ಪ ಒರಟಾಗಿರ್ತಾರಂತೆ, ಅದಕ್ಕೆ ಎಲ್ರ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ. ಏನು ಕೊಡ್ತಾರೋ ಅದನ್ನೆಲ್ಲ ತಿನ್ನೋದಕ್ಕೂ ಹೋಗ್ಬೇಡ. ನಿನ್ಗೇನೇನು ಬೇಕೋ ಎಲ್ಲಾನು ಊರಿಂದಾನೇ ಕಳ್ಸ್ಕೊಡ್ತೀನಿ, ಆಯ್ತಾ? ಸರಿ, ನಿನಗೆ ಲೇಟ್ ಆಗ್ತಿದೆ, ನೀನಿನ್ ಹೊರಡು. ಶ್ರೇಷ್ಠ ಓದೋದಕ್ಕೋಸ್ಕರ ಹಳ್ಳಿಯಿಂದ ಸಿಟಿಗೆ ಹೋಗ್ತಾಳೆ. ಶ್ರೇಷ್ಠ ಸಿಟಿಗೆ ಹೋಗಿದ್ರು ಕೂಡ ಸಂಗಮ್ ಅವಳನ್ನ ನೆನ್ಪು ಮಾಡ್ಕೊಂಡು ಅವಳಿಗೆ ಫೋನ್ ಮಾಡೋದು, ಹಾಗೆ ಹೋಗಿ ಮೀಟ್ ಆಗೋದು, ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಾನು ಮಾಡ್ತಾ ಇರ್ತಾನೆ. ಜೊತೆಗೆ ಇಬ್ರು ಪ್ರೀತಿನೂ ಹಾಗೆ ಮುಂದೆ ಸಾಗ್ತಾ ಇರುತ್ತೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಹಾಯ್ ಶ್ರೇಷ್ಠ, ಇವನು ನಮ್ಮ ಅಣ್ಣ ಪ್ರೀತಮ್, ನಮ್ಮ ಕಾಲೇಜ್ನಲ್ಲೇ ಓದ್ತಾ ಇರೋದು, ಫೈನಲ್ ಇಯರ್. ನಿನ್ನ ಪರಿಚಯ ಮಾಡಿಸು ಅಂತ ಯಾವಾಗಲೂ ಹೇಳ್ತಾ ಇದ್ದ. ಹಾಗಾಗಿ ಇವತ್ತು ನೀನು ಇಲ್ಲೇ ಇದ್ದೆ ಅಲ್ವಾ, ನಾನು ನನ್ನಣ್ಣ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ನೀನು ನೋಡಿದೆ, ಪರಿಚಯ ಮಾಡಿಸ್ದಾಗೂ ಆಗತ್ತೆ ಅಂತ ಕರ್ಕೊಂಡು ಬಂದೆ. ಓ ಹೌದಾ, ಹಾಯ್ ಬ್ರದರ್. ಅಯ್ಯೋ ಶ್ರೇಷ್ಠ, ನನಗೆ ಬ್ರದರ್ ಅಂತ ಕರೆಯೋದೇನು ಬೇಡ, ಜಸ್ಟ್ ಪ್ರೀತಮ್ ಅಂತ ಕರೆದ್ರೆ ಸಾಕು. ಇವತ್ತಿನಿಂದ ನಾವು ಫ್ರೆಂಡ್ಸ್ ಆಯ್ತಾ? ಸರಿ,
ಇವತ್ತಿನಿಂದ ನಾವು ಫ್ರೆಂಡ್ಸ್. ಶ್ರೇಷ್ಠನಿಗೆ ಪ್ರೀತಮ್ ಪರಿಚಯ ಆದ್ಮೇಲೆ ಅವನ ಜೊತೆ ಫೋನಲ್ಲಿ ಮಾತಾಡೋದು, ಅವನ ಜೊತೆ ಹೊರಗಡೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು ಅಂತ ತುಂಬಾನೇ ಬ್ಯುಸಿ ಆಗ್ಬಿಡ್ತಾಳೆ. ಸಂಗಮ್ ಶ್ರೇಷ್ಠನ್ ಜೊತೆ ಮಾತಾಡ್ಬೇಕು ಅಂತ ಅದು ಎಷ್ಟೇ ಬಾರಿ ಫೋನ್ ಮಾಡಿದ್ರು ಅವಳು ಮಾತ್ರ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಶ್ರೇಷ್ಠ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ನೀನು ನನ್ನ ಮಾತಿಂದ ಏನು ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಅಯ್ಯೋ, ನಾನು ಯಾಕೆ ತಪ್ಪು ತಿಳ್ಕೊತೀನಿ? ಪಿಂಕಿ, ಅದೇನು ವಿಷಯ ಅಂತ ಡೈರೆಕ್ಟಾಗಿ ಹೇಳು. ನಾನೇನು ನಿನಗೆ ಬೇರೆಯವಳ? ಅದು ಶ್ರೇಷ್ಠ, ಅದೇನಂದ್ರೆ ನಮ್ಮಣ್ಣ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ. ನೋಡು, ನಮ್ಮಣ್ಣ ತುಂಬ ಒಳ್ಳೆಯವನು. ನಮ್ಮಪ್ಪ ಕೋಟ್ಯಾಧೀಶ್ವರ ಆಗಿದ್ರು ಒಂದೇ ಒಂದಿನೂ ಅವನು ಕೋಟಿ ಇದೆ ನಮ್ಮನೇಲಿ ಅಂತ ದುರಂಕಾರ ಮಾಡ್ದವನೇ ಅಲ್ಲ. ನಿನ್ನನ್ನು ಸಿನ್ಸಿಯರ್ ಆಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಅವನನ್ನ ಮದುವೆ ಆದರೆ ನಿನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ. ನೀನು ಇಲ್ಲಿವರೆಗೂ ಯಾವ ಬಾಯ್ಸ್ ಜೊತೆನೂ ಕ್ಲೋಸ್ ಆಗಿರೋದನ್ನ ನಾನು ನೋಡೇ ಇಲ್ಲ. ನಿನ್ನನ್ನು ನೋಡಿದ್ರೆ ತುಂಬ ಒಳ್ಳೆಯವಳು ಅಂತಾನೆ ಅನ್ಸುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ, ನಮ್ಮಣ್ಣನ ಮದುವೆ ಆಗಿ ಲೈಫ್ ಲಾಂಗ್ ಅವನ ಜೊತೆ ಇರ್ತೀಯಾ? ಅಯ್ಯೋ ಪಿಂಕಿ, ಇದೇನು ಹೀಗೆ ಕೇಳ್ತಿದ್ಯಾ? ನೀವು ನೋಡಿದ್ರೆ ಕೋಟ್ಯಾಧೀಶ್ವರು, ನಾವು ಹಳ್ಳಿ ಮನೆ. ಹೀಗಿರುವಾಗ ನಿಮ್ಮ ತಂದೆ ತಾಯಿ ಇದಕ್ಕೆ ಒಪ್ಕೋತಾರ? ಅದು ಅಲ್ಲದೆ ನಿಮ್ಮ ಸ್ಟೇಟಸ್ಗೂ ನಮ್ಮ ಸ್ಟೇಟಸ್ಗೂ. ಅರೆ ಶ್ರೇಷ್ಠ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಮ್ಮ ಅಪ್ಪ ಅಮ್ಮ ತುಂಬ ಅಂದರೆ ತುಂಬಾನೇ ಒಳ್ಳೆಯವರು. ಅಣ್ಣ ಏನೇ ಇಷ್ಟಪಟ್ಟರು ಅವ್ರು ಬೇಡ ಅಂತ ಹೇಳೇ ಇಲ್ಲ. ಹಾಗಾಗಿನೇ ಈ ವಿಷಯದಲ್ಲಿ ಕೂಡ ಖಂಡಿತವಾಗ್ಲೂ ಒಪ್ಕೋತಾರೆ. ನೀನು ತುಂಬ ಒಳ್ಳೆಯವಳು. ನಾನು ನೋಡ್ತಾ ಇರೋ ಹಾಗೆ ನಿನಗೆ ಒಳ್ಳೆ ಮನಸ್ಸಿದೆ. ಅದಕ್ಕೇನೆ ನನ್ನಣ್ಣ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾನೆ ಅಂದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅಪ್ಪ ಅಮ್ಮ ಕೂಡ ಹಾಗೆ ಒಪ್ಕೋತಾರೆ. ನಿನಗೆ ನನ್ನಣ್ಣ ಇಷ್ಟ ಇದ್ದಾನೆ ಅಲ್ವಾ? ಅದು ಪಿಂಕಿ, ನಾನು ನೋಡಿರೋ ಮಟ್ಟಿಗೆ ನಿಮ್ಮಣ್ಣ ತುಂಬಾನೇ ಒಳ್ಳೆಯವರು. ನಿಮ್ಮಣ್ಣನ ಇಷ್ಟಪಡದೇ ಇರೋರು ಯಾರಿರ್ತಾರೆ ಹೇಳು? ನನಗೂ ನಿಮ್ಮಣ್ಣನ ಕಂಡ್ರೆ ತುಂಬಾನೇ ಇಷ್ಟ. ಹಾಗಾದ್ರೆ ಶ್ರೇಷ್ಠ, ನನ್ನನ್ನು ಮದುವೆ ಆಗೋದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಲ್ವಾ? ಹಾ ಪ್ರೀತಮ್, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಐ ಲವ್ ಯು. ಶ್ರೇಷ್ಠ ಸಂಗಮ್ನ ಪ್ರೀತಿ ಮಾಡ್ತಿರೋದನ್ನು ಮರೆತು ಪ್ರೀತಮ್ಗೆ ಓಕೆ ಹೇಳ್ತಾಳೆ. ಇದಾದ್ಮೇಲೆ ಶ್ರೇಷ್ಠ ಪ್ರೀತಮ್ ಬಗ್ಗೆ ಮನೆಯವ್ರ ಹತ್ರ ಹೇಳ್ತಾಳೆ. ಮನೆಯವ್ರಿಗೆ ಕೂಡ ಅವ್ರು ರಿಚ್ ಇರೋದ್ರಿಂದ ಎಲ್ರಿಗೂ ಇಷ್ಟ ಆಗತ್ತೆ. ಮದುವೆ ತಯಾರಿ ಕೂಡ ಮಾಡ್ತಾರೆ. ಶ್ರೇಷ್ಠ, ಅಯ್ಯೋ, ಇದು ಸಂಗಮ್ ವಾಯ್ಸ್ ಇದ್ದಾಗಿದೆ. ಅಯ್ಯಯ್ಯೋ, ಇವನು ಯಾಕೆ ಬಂದ ಇವಾಗ? ಏನು ಹೇಳಿ? ಹೇಗಾದ್ರೂ ಮಾಡಿ ಇವನಿಂದ ತಪ್ಪಿಸ್ಕೋಬೇಕು. ಮನೇಲಿ ನಾನು ಪ್ರೀತಮ್ ಬಗ್ಗೆ ಹೇಳಿ ಮದುವೆ ಬೇರೆ ಫಿಕ್ಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹೀಗಿರುವಾಗ ಇವನೇನಾದರೂ ನನ್ನ ವಿಷಯದಲ್ಲಿ ನಾನು ಇವನನ್ನ ಪ್ರೀತಿ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಪ್ರೀತಮ್ ಕೂಡ ನನ್ನಿಂದ ದೂರ ಹೋಗ್ತಾರೆ. ಹಾಗೆ ಮನೆಯವ್ರು ಕೂಡ ದೊಡ್ಡ ರಾಧ ಅಂತಾನೆ ಮಾಡ್ತಾರೆ. ಅದು ಅಲ್ಲದೆ ಇವ್ರ ಮನೇಲಿ ನಮಗಿಂತಾನು ತುಂಬಾನೇ ಲೋ ಲೆವೆಲಲ್ಲಿ ಇದ್ದಾರೆ. ಹೀಗಿರುವಾಗ ಇವ್ರ ಮನೆಗೆ ಹೋಗಿ ಆ ಬಡತನದಲ್ಲಿ ನಾನಂತೂ ಬದುಕೋದಕ್ಕಾಗಲ್ಲ. ಪ್ರೀತಮ್ ಮನೇಲಿ ರಿಚ್ ಕೂಡ ಇದ್ದಾರೆ. ಅವ್ರ ಮನೇಲಿ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಹೇಗಾದ್ರೂ ಮಾಡಿ ಇವನನ್ನ ನನ್ನ ದಾರಿಯಿಂದ ದೂರ ಇರೋ ಹಾಗೆ ಮಾಡಬೇಕು. ಶ್ರೇಷ್ಠ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನಾನು ಎಷ್ಟು ದಿನದಿಂದ ಫೋನ್ ಮಾಡ್ತಿದ್ದೀನಿ ಗೊತ್ತಾ ನಿನಗೆ? ಫೋನೇ ರಿಸೀವ್ ಮಾಡ್ತಿಲ್ಲ. ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಯಾಕೆ? ಏನಾಯ್ತು? ನನಗೆ ಯಾಕೆ ಫೋನ್ ಮಾಡಿಲ್ಲ? ನನ್ನ ಯಾಕೆ ಮೀಟ್ ಮಾಡೋದಕ್ಕೆ ಬಂದಿಲ್ಲ? ನಾನು ಯಾವಾಗಲೂ ಇಲ್ಲಿ ಬಂದು ಕಾಯ್ತಾ ಇರ್ತಿದ್ದೆ. ನೀನು ಬರ್ತಾನೆ ಇರಲಿಲ್ಲ. ನೀನು ಮೊದಲೇ ಹೇಳಿದ್ದೆ ತಾನೆ ನನ್ನನ್ನು ಮೀಟ್ ಮಾಡಬೇಕು ಅಂದರೆ ಇಲ್ಲಿ ಬಂದು ವೆಯ್ಟ್ ಮಾಡು, ನಾನು ಸಿಗ್ತೀನಿ ಅಂತ. ಏನಾಯ್ತು? ಯಾಕೆ ಯಾಕೆ ನನಗೆ ಸಿಗಲಿಲ್ಲ? ಏನು ಅಂತ ಹೇಳಿ ಸಂಗಮ್, ನಾನು ಏನು ಅಂತ ಹೇಳಿ? ನಮ್ಮ ಪ್ರೀತಿ ವಿಷಯ ಮನೆಯವ್ರಿಗೆ ಗೊತ್ತಾಗಿದೆ. ಅಪ್ಪ ಅಮ್ಮ ಹೇಗೆ ಅನ್ನೋದು ನಿನಗೆ ಗೊತ್ತಲ್ವಾ? ಅಪ್ಪ ತುಂಬಾನೇ ಸ್ಟ್ರಿಕ್ಟ್ ಅನ್ನೋದು ನಿನಗೆ ಗೊತ್ತಿದೆ ತಾನೆ? ಊರಿನ ಜಮೀನ್ದಾರಾಗಿ ಅವರು ನನ್ನ ಮಗಳಾಗಿ ನೀನು ಹೋಗಿ ಹೋಗಿ ಅವನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ದೊಡ್ಡ ಜಗಳನೇ ಆಗೋಯ್ತು. ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡ್ಬಿಟ್ರು. ನೀನು ಇಷ್ಟು ದಿನ ಫೋನ್ ಮಾಡಿದಾಗಲೂ ಅವ್ರ ಹತ್ರನೇ ಇತ್ತು. ಹಾಗಾಗಿನೇ ಅವ್ರು ರಿಸೀವ್ ಮಾಡಿಲ್ಲ ಅನ್ಸುತ್ತೆ. ಅದು ಅಲ್ಲದೆ ರೀಸೆಂಟಾಗಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಅನ್ಸುತ್ತೆ. ನನ್ನ ಹತ್ರ ಮೊಬೈಲ್ ಕೂಡ ಇಲ್ಲ. ನನ್ನನ್ನು ತುಂಬಾ ಟಾರ್ಚರ್ ಮಾಡಿಬಿಟ್ರು. ಎಷ್ಟೇ ಹೇಳಿದ್ರು ಎಷ್ಟೇ ಬೇಡ್ಕೊಂಡ್ರು ಒಪ್ಕೊಳ್ತಾನೆ ಇಲ್ಲ. ಏನು? ಇದೇನು ಹೇಳ್ತಿದ್ಯಾ? ಏನು ಹೇಳ್ತಿದ್ಯಾ ಶ್ರೇಷ್ಠ ನೀನು? ಮನೇಲಿ ಎಲ್ಲ ಗೊತ್ತಾಯ್ತಾ? ಇಷ್ಟೆಲ್ಲ ಆಯ್ತಾ? ನನ್ನ ಹತ್ರ ಒಂದು ಮಾತು ಹೇಳಬೇಕಲ್ವಾ? ನಾನು ಬಂದು ಮಾತಾಡ್ತಾ ಇದ್ದೆ. ನಾನು ನಿನಗೆ ಹೇಳಬೇಕು ಅಂತಾನೆ ಇದ್ದೆ, ಆದರೆ ವಾರ್ನ್ ಮಾಡಿದ್ದಾರೆ. ನಿನ್ನ ಜೊತೆ ಮಾತಾಡೋದಾಗ್ಲಿ ನಿನ್ನ ಜೊತೆ ಇರೋದಾಗ್ಲಿ ನಾನು ನೋಡಿದ್ರೆ ನಿನ್ನ ಜೀವಕ್ಕೆ ತೊಂದರೆ ಮಾಡ್ತೀನಿ ಅಂತ. ನನ್ನ ಜೀವಕ್ಕೆ ತಾನೆ, ನನಗೇನು ಟೆನ್ಷನ್ ಇಲ್ಲ. ಆದರೆ ನೀನಿಲ್ಲದೆ ನನಗೆ ಬದುಕೋದಕ್ಕಾಗಲ್ಲ. ಇಲ್ಲ ಸಂಗಮ್, ನಿನಗೆ ಮಾತ್ರ ಅಲ್ಲ, ನಾನು ನಿನ್ನ ಜೊತೆ ಮಾತಾಡೋದು, ನಿನ್ನ ಜೊತೆ ಇರೋದು, ನಿನ್ನ ಕಾಂಟ್ಯಾಕ್ಟಲ್ಲಿ ಇರೋದು ಗೊತ್ತಾದ್ರೆ ನನ್ನ ಜೀವಕ್ಕೂ ತೊಂದರೆ ಮಾಡ್ತೀನಿ ಅಂತ ಹೇಳಿದ್ದಾರೆ.
ನನ್ನನ್ನ ಜೀವಂತವಾಗಿ ಉಳಿಸಲ್ಲ ಅಂತ ಹೇಳಿದ್ದಾರೆ. ನಾನು ನನ್ನ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ. ಆದ್ರೆ ನಿನ್ನ ಎದುರಿಗೆ ನಿನ್ನ ಅಮ್ಮನ ಪ್ರಾಣ ತೆಗಿತೀನಿ ಅಂತ ಹೇಳಿದ್ದಾರೆ. ನನ್ನ ಅಮ್ಮ ಇಲ್ಲದೆ ನಾನು ಹೇಗೆ ಬದುಕಲಿ ಹೇಳು? ಇಷ್ಟೆಲ್ಲ ಇರುವಾಗ ನಾನು ನನ್ನಿಂದ ನಿನ್ನ ಜೀವ ಹೋಗೋದು ಇಷ್ಟಪಡಲ್ಲ. ನನ್ನ ಅಮ್ಮನ ಜೀವಕ್ಕೆ ತೊಂದರೆ ಆಗೋದಕ್ಕೂ ಇಷ್ಟಪಡಲ್ಲ. ಶ್ರೇಷ್ಠ, ಇದೇನು ಹೇಳ್ತಿದ್ಯಾ? ನನಗೆ ನೀನಿಲ್ಲದೆ ಇರೋದಕ್ಕಾಗಲ್ಲ. ಹೀಗಾದ್ರೆ ನಾನು ಏನು ಮಾಡಲಿ? ಏನು ಮಾಡೋದು ಬೇಡ ಸಂಗಮ್. ನಿನ್ ಪಾಡಿಗೆ ನೀನು ಆರಾಮಾಗಿ ನೆಮ್ಮದಿಯಾಗಿರು. ಅಪ್ಪ ಆಲ್ರೆಡಿ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ ಕಣೋ, ಹುಡುಗನ ಜೊತೆ. ಇನ್ನ ಇನ್ನ ಒಂದು ತಿಂಗಳಲ್ಲಿ ನನ್ನ ಮದುವೆ ಕೂಡ ಆಗುತ್ತೆ. ನೋಡು, ಈ ಮದುವೆ ತಡೆಯೋ ಪ್ರಯತ್ನ ಮಾಡಬೇಡ. ನಾನು ಮದುವೆ ತಡೆಯೋ ಪ್ರಯತ್ನ ಮಾಡಿದ್ರೆ ನನ್ನ ಅಮ್ಮನ ಹೆಣ ನೋಡ್ಬೇಕಾಗತ್ತೆ. ಪ್ಲೀಸ್ ಸಂಗಮ್, ನನ್ನ ನನ್ನ ಪ್ರಾಬ್ಲಮ್ಸ್ ಇಷ್ಟೆಲ್ಲ ಇರುವಾಗ ನಾನು ಯಾರಿಗೂ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅಪ್ಪ ತೋರಿಸಿರೋ ಹುಡುಗನ ಮದುವೆ ಆಗ್ತಿದ್ದೀನಿ. ಪ್ಲೀಸ್ ಕಣೋ. ಸಂಗಮ್ಗೆ ತನ್ನ ಜೀವಕ್ಕೆ ಏನೇ ಅಪಾಯ ಮಾಡಿದ್ರು ಅವ್ನು ಸಹಿಸ್ಕೋತಾನೆ. ಆದ್ರೆ ತಾನು ಪ್ರೀತಿ ಮಾಡ್ತಿರೋ ಶ್ರೇಷ್ಠನ ಜೀವಕ್ಕೆ ಏನೇ ಅಪಾಯ ಆಗ್ತಿದೆ ಅಂದ್ರೂ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿರ್ತಾನೆ ಅಂದ್ರೆ ಆ ಪ್ರೀತಿನಲ್ಲಿ ಅವಳನ್ನ ಬಿಟ್ಕೊಡೋದಕ್ಕೂ ಸಹ ಅವನು ಹಿಂದೆ ಮುಂದೆ ನೋಡ್ತಾ ಇರಲ್ಲ. ಸಂಗಮ್ ವೀಕ್ನೆಸ್ ತಾನೇ ಅನ್ನೋದು ಶ್ರೇಷ್ಠನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇದೊಂದು ಡ್ರಾಮಾನ ಅವನೆದುರಿಗೆ ಪ್ಲೇ ಮಾಡ್ತಾಳೆ. ಅವನು ಕೂಡ ಇದೆಲ್ಲ ನಿಜ ಅಂದ್ಕೊಂಡು ಅವಳನ್ನ ನಂಬ್ತಾನೆ. ಅವಳಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಾನೆ. ಶ್ರೇಷ್ಠ ಅನ್ಕೊಂಡಿರೋ ಹಾಗೆ ಸಂಗಮ್ನ ದೂರ ಇಟ್ಟು ಪ್ರೀತಮ್ ಜೊತೆ ಅದ್ದೂರಿಯಾಗಿ ಮದುವೆ ಆಗ್ತಾಳೆ. ಆದ್ರೆ ಸಂಗಮ್ ಮಾತ್ರ ತಾನು ಪ್ರೀತಿ ಮಾಡ್ತಿರೋ ಹುಡುಗಿನ ಮರೆಯೋದಕ್ಕೂ ಆಗ್ದೇನೆ, ಅವಳ ಜೊತೆ ಇರೋದಕ್ಕೂ ಆಗ್ದೇನೆ, ಆ ನೋವನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಗೊತ್ತಾಗ್ದೇನೆ ಕುಡ್ದು ಎಲ್ಲಂದ್ರಲ್ಲಿ ಬಿದ್ದು ಕೊನೆಗೂ ತನ್ನ ಪ್ರಾಣನ ಕಳ್ಕೊತಾನೆ. ಇವಾಗಿನ ಜನ್ರೇಷನಲ್ಲಿ ತುಂಬಾ ಜನ ಹೆಣ್ಮಕ್ಳು ಇದೇ ತಪ್ಪುಗಳನ್ನ ಮಾಡೋದು. ಮೊದಲು ಒಬ್ಬನ ಪ್ರೀತಿ ಮಾಡ್ತಾರೆ, ಆಮೇಲೆ ಯಾವುದೋ ಒಂದು ಬೆಟರ್ ಆಪ್ಷನ್ ಸಿಕ್ತು ಅಂತ ಅವನನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರೆ. ಅವನನ್ನ ಮದುವೆ ಆಗಬೇಕು ಅನ್ನೋ ಕಾರಣದಿಂದ ಮೊದಲು ಪ್ರೀತಿ ಮಾಡಿರೋ ಹುಡುಗಂಗೆ ಏನೇನೋ ಸುಳ್ಳು ಹೇಳಿ ಅವನಿಂದ ದೂರ ಆಗ್ತಾರೆ. ದೂರ ಆಗಿ ಅವರೇನೋ ಸುಖವಾಗಿರ್ತಾರೆ. ಆದರೆ ಅವ್ರ ಕಾರಣಗಳಿಂದ ಪಾಪ ಮೊದಲು ಪ್ರೀತಿಸಿರೋ ಹುಡುಗನ ಜೀವನ ತುಂಬಾನೇ ಹದಗೆಡುತ್ತೆ. ಕೆಲವೊಬ್ರು ಜೀವನದಲ್ಲಿ ಜೀವನೇ ಕಳ್ಕೊತಾರೆ. ನೀವು ಪ್ರೀತಿ ಮಾಡೋದು ತಪ್ಪು ಅಂತ ಯಾರೂ ಹೇಳೋದಿಲ್ಲ. ಆದರೆ ಪ್ರೀತಿ ಮಾಡುವಾಗ 1000 ಸರಿ ಯೋಚನೆ ಮಾಡಬೇಕು. ಮುಂದೆ ಜೀವನ ಹೇಗೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನೀವು ಮೊದಲೇ ಯೋಚನೆ ಮಾಡಿದ್ರೆ ಯಾರೂ ಕೂಡ ಪ್ರೀತಿನಲ್ಲಿ ಮೋಸ ಮಾಡೋದಕ್ಕೂ ಹೋಗಲ್ಲ, ಮೋಸ ಹೋಗೋದಕ್ಕೂ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.